ಹಾಯ್ ಎಲ್ರಿಗೂ ನಮಸ್ಕಾರ. ದ್ವೇಷದ ಧಗೆಗೆ ಪ್ರೀತಿಯ ಹೋಕುಳಿ ಭಾಗ 12. ಸೋಹಂ 2 ಗಂಟೆಗೆ ಆಫೀಸ್ನಿಂದ ಮನೆಗೆ ಬಂದು ತನ್ನ ರೂಮ್ ಸೇರಿಕೊಂಡಿದ್ದ. ಧರಣಿಯನ್ನು ಹುಡುಕಿದವನಿಗೆ ತಿಳಿಯಿತು ಶಿವಂ ಜೊತೆ ಹೊರಗೆ ಹೋಗಿದ್ದಾಳೆ ಎಂದು. ಪರವಾಗಿಲ್ಲ, ಗಿಳಿಮರಿ ತನ್ನ ತಳುಕು ಬಳುಕು ತೋರಿಸಿ ಶಿವಂನನ್ನು ಇಷ್ಟು ಬೇಗ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಮಜಾ ಮಾಡಲು ಬೇಕಾದಷ್ಟು ದುಡ್ಡಿದೆ, ಮತ್ತಿನ್ನೇನು. ಅವಳ ಮೈಮಾಟ ನೋಡಿ ನಾನೇ ಫ್ಲಾಟ್ ಆಗಿದ್ದೀನಿ. ಇನ್ನು ಒಂದೇ ರೂಮಿನಲ್ಲಿ ಅವಳ ಜೊತೆ ಇರುವ ಶಿವಂ ಕತೆ ಎಂದು ಏನೋ ಯೋಚಿಸಿ ತನ್ನ ತುಟಿ ಸವರಿಕೊಂಡು ನಕ್ಕವನು ತನ್ನ ಫೋನ್ನಿಂದ ತನ್ನ ಸ್ನೇಹಿತರಿಗೆ ಕರೆ ಮಾಡಿದ. ಲೋ ಮಗ, ಸಂಜೆ ಬರ್ತೀನಿ, ಪಾರ್ಟಿಗೆ ರೆಡಿ ಮಾಡು. ನಿನ್ನ ಬಳಿ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು ಎಂದ ಸೋಹಂ. ಗಂಗಾ, ಒಂದು ಲೋಟ ನೀರು ತಾ ಎಂದು ಸೋಫಾದ ಮೇಲೆ ಬಂದು ಕುಳಿತರು ಸುಲೋಚನಾ. ನೀರು ಹಿಡಿದು ಬಂದ ಗಂಗಾ, ಅಮ್ಮೋರೆ, ಹೋದ ಕೆಲಸ ಏನಾಯ್ತು ಎಂದಳು. ಗುರುಗಳು 2 ದಿನದ ನಂತರ ಒಳ್ಳೆಯ ಮುಹೂರ್ತ ಹೇಳಿದ್ದಾರೆ. ಅವತ್ತೇ ಬೆಳಿಗ್ಗೆ ಶಿವಂನಿಂದ ಧರಣಿ ಕುತ್ತಿಗೆಗೆ ಚಿನ್ನದ ತಾಳಿ ಹಾಕಿಸಿ ಚಿಕ್ಕದಾಗಿ ಮನೆ ದೇವರಿಗೆ ಪೂಜೆ ಮಾಡಿದರೆ ಆಯ್ತು. ನೈಟ್ ಹತ್ತಿರದವರಿಗೆ ಒಂದು ಪಾರ್ಟಿ ಇಟ್ಟುಕೊಳ್ಳೋಣ ಅಂತ ಇದ್ದೇವೆ ಎಂದರು ಸುಲೋಚನಾ. ಅವರಿಬ್ಬರು ಒಪ್ಪಬೇಕಲ್ಲ ಸುಲೋಚನಾ ಎಂದು ಹೆಂಡತಿಯ ಪಕ್ಕಕ್ಕೆ ಬಂದು ಕುಳಿತರು ರಾಜೇಂದ್ರರವರು. ಯಾಕೆ ಒಪ್ಪಲ್ಲ? ಈ ಜನರ ಹೊಲಸು ಮಾತು ಕೇಳುವ ಬದಲು ಒಮ್ಮೆ ಈ ಮೀಡಿಯಾ ಮುಂದೆ ಶಿವಂ ಧರಣಿಯನ್ನು ತನ್ನ ಹೆಂಡತಿ ಎಂದು ಒಪ್ಪಿಕೊಂಡರೆ ಎಲ್ಲರೂ ಬಾಯಿ ಮುಚ್ಚುತ್ತಾರೆ. ಕೆಲವರಿಗೆ ಈಗಲೇ ಬಿಸಿ ಮುಟ್ಟಿಸಬೇಕು. ಇಲ್ಲವಾದರೆ ಧರಣಿ ಸ್ಥಾನಕ್ಕೆ ಕುತ್ತು ಬಂದರೂ ಬರಬಹುದು. ಏನೋ ಗಾಢವಾದ ಚಿಂತೆಯಲ್ಲೆಂದರು ಸುಲೋಚನಾ. ಯಾಕೆ, ಏನಾಯ್ತು ಎಂದು ಹೆಂಡತಿಯ ಕೈ ಹಿಡಿದು ಕೇಳಿದರು ರಾಜೇಂದ್ರ. ನಾನು ಇವತ್ತು ದೇವಸ್ಥಾನದಿಂದ ಬರುವಾಗ ಟ್ರಾಫಿಕ್ನಲ್ಲಿ ದಿಶಾಳನ್ನು ನೋಡಿದೆ. ಅವಳ ಜೊತೆಗೆ ದಮಯಂತಿ ಸಹ ಇದ್ದಳು ಎಂದು ತಮ್ಮ ತಲೆ ಒತ್ತಿಕೊಂಡರು ಸುಲೋಚನಾ. ಏನ್ ಹೇಳ್ತಾ ಇದ್ದೀರಿ ಅಮ್ಮ? ಮತ್ತೆ ದಮಯಂತಿ ಅಮ್ಮೋರಿಗೆ ಗೊತ್ತಿದ್ದು ಸುಮ್ಮನೆ ಇದ್ದಾರಾ ಎಂದು ಕಣ್ಣು ಬಾಯಿ ಅಗಲಿಸಿದಳು ಗಂಗಾ. ಒಮ್ಮೆ ದೀರ್ಘ ಉಸಿರು ತೆಗೆದುಕೊಂಡ ರಾಜೇಂದ್ರರವರು, ಇದು ನನಗೆ ಮೊದಲೇ ಗೊತ್ತಿತ್ತು. ಅವಳು ಅಂದು ಮಂಟಪದಿಂದ ಹೊರ ನಡೆದಾಗಲೇ ಅವಳ ಮೇಲೆ ಅನುಮಾನ ಇತ್ತು. ದಮಯಂತಿಗೆ ಮೊದಲಿಂದಲೂ ನನ್ನನ್ನು ಕಂಡರೆ ಆಗಲ್ಲ. ಅವಳೇ ಏನೋ ಮಾಡಿರ್ತಾಳೆ ಬಿಡು. ಆಗಿ ಹೋಗಿರುವ ಕಥೆಯ ಬಗ್ಗೆ ಮತ್ತೆ ಯೋಚಿಸುವುದು ವ್ಯರ್ಥ ಎಂದ ರಾಜೇಂದ್ರರು ಸುಲೋಚನರಿಗೆ ಸಮಾಧಾನಿಸಿದರು. ಆದರೂ ಸುಲೋಚನರಿಗೆ ನೆಮ್ಮದಿ ಇಲ್ಲ. ಆದಷ್ಟು ಬೇಗ ಇದರ ಬಗ್ಗೆ ಧರಣಿ ಶಿವಂ ಬಳಿ ಮಾತನಾಡಬೇಕು ಎಂದು ನಿಶ್ಚಯಿಸಿದರು. ಮೆಲ್ಲಗೆ ಶಿವಂ ಬಳಿ ನಡೆದು ಬಂದಳು ಧರಣಿ. ಇಷ್ಟು ಲೇಟ್? ನಾನು ಹೇಳಿಲ್ವಾ ಬೇಗ ಹೋಗಬೇಕು ಅಂತ ಎಂದವ ಮುಖಗಂಟಿಕ್ಕಿಕೊಂಡಿದ್ದ. ಏ ಶಿವಂ, ಯಾಕೆ ಎದುರಿಸ್ತೀಯಾ? ಈಗೇನು 5 ನಿಮಿಷ ತಡವಾಗಿದ್ದಕ್ಕೆ ಪ್ರಪಂಚ ಮುಳುಗಡೆ ಆಯ್ತಾ ಎಂದನು. ಇಷ್ಟರವರೆಗೆ ಶಿವಂ ಬಳಿ ಮಾತನಾಡುತ್ತಿದ್ದ ಅರ್ಜುನ್, ಹಾಯ್ ಧರಣಿ, ನಾನು ಅರ್ಜುನ್, ಶಿವಂ ಫ್ರೆಂಡ್ ಎಂದು ತನ್ನನ್ನು ಪರಿಚಯಿಸಿಕೊಂಡನು. ಅವನ ಮಾತಿಗೆ ಸಣ್ಣಗೆ ನಗು ನೀಡಿದವಳು ಯಾಕೋ ಸುಸ್ತಾಗಿ ಅಲ್ಲೇ ಚೇರ್ ಮೇಲೆ ಕುಳಿತಳು. ಧರಣಿ ಮುಖವನ್ನು ನೋಡಿದ ಅರ್ಜುನ್, ಶಿವಂ ಧರಣಿಗೆ ಸುಸ್ತಾದಂತೆ ಕಾಣುತ್ತೆ. ನೀನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗು. ನಾನು ನೀನು ಹೇಳಿದ ವಿಷಯದ ಬಗ್ಗೆ ನೋಡುವೆ ಎಂದವನ ಮಾತಿಗೆ ತಲೆಯಾಡಿಸಿದ ಶಿವಂ ಧರಣಿಯತ್ತ ಕೈ ಚಾಚಿದ. ಆದರೆ ಯಾಕೋ ಹುಡುಗಿಯ ಮನಸ್ಸಲ್ಲಿ ವಾಶ್ರೂಮ್ನಲ್ಲಿ ನಡೆದ ಸನ್ನಿವೇಶ ನೆನಪಾಗಿ ಪ್ರೀತಿಸುತ್ತಿರುವವರನ್ನು ದೂರ ಮಾಡಿಬಿಟ್ಟೆನೆ ಎನ್ನಿಸಿದಾಗ ಶಿವಂ ಮತ್ತು ಅರ್ಜುನ್ನನ್ನು ದಾಟಿ ಮುನ್ನಡೆದಳು. ಅವಳ ನಡೆಗೆ ಅರ್ಜುನ್ ಇನ್ನೂ ಇವರಿಬ್ಬರ ಮಧ್ಯೆ ಕೋಪ ಕರಗಿಲ್ಲ ಎಂದುಕೊಂಡರೆ ಶಿವಂ ದವಡೆ ಬಿಗಿದು ಧರಣಿ ಹೋದ ಕಡೆಗೆ ನಡೆದನು. ಆ ಎಂದು ಜೋರಾಗಿ ಕಿರುಚಿದಳು ದಿಶಾ. ಮನೆಯ ಕೆಲವು ವಸ್ತುಗಳು ಅವಳ ಕೋಪಕ್ಕೆ ನೆಲಕ್ಕಪ್ಪಳಿಸಿ ಬಲಿಯಾಗಿದ್ದವು. ದಮಯಂತಿ ಮತ್ತವಳ ಗಂಡ ಮಗಳ ಅವಸ್ಥೆಯನ್ನು ನೋಡಿ ಕಂಗಾಲಾಗಿದ್ದರು. ದಿಶಾ, ಕಾಮ್ ಡೌನ್, ಶಿವಂ ನಿನ್ನವನೇ ಎಂದು ದಮಯಂತಿ ಮಗಳ ಹತ್ತಿರ ಹೋಗುವ ಮೊದಲು ಸ್ಟಾಪ್ ದೇರ್ ಮಾಮ್ ಎಂದಳು ಕೆಂಗಣ್ಣು ಬಿಡುತ್ತಾ. ಎಲ್ಲ ಆಗಿದ್ದು ನಿಮ್ಮಿಂದ. ಅವತ್ತು ನಿಮ್ಮ ಮಾತು ಕೇಳದಿದ್ದರೆ ಇವತ್ತು ನಾನು ಚತುರ್ವೇದಿ ಮನೆತನದ ಯಜಮಾನಿ
ಎಂದು ತನ್ನ ತಲೆ ಕೂದಲನ್ನು ಗಟ್ಟಿಯಾಗಿ ಎರಡು ಕೈಯಲ್ಲಿ ಮುಷ್ಟಿ ಮಾಡಿ ಹಿಡಿದು ನೆಲದ ಮೇಲೆ ಕುಳಿತ ದಿಶಾ, ನನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟವಳೆ ನೀನಲ್ವಾ ಧರಣಿ. ನನ್ನ ಈ ಸ್ಥಿತಿಗೆ ನೇರ ಹೊಣೆ ನೀನೇ. ಬಿಡಲ್ಲ ನಿನ್ನ ಕೊಂದಾದರೂ ಸರಿ, ನನ್ನ ಜಾಗವನ್ನು ನಾನು ಪಡೆದೇ ತೀರುತ್ತೇನೆ. ಪಡೆಯಲಿಲ್ಲ ಅಂದ್ರೆ ನಾನು ದಿಶಾನೇ ಅಲ್ಲ ಎಂದವಳ ಮುಖದಲ್ಲಿ ಹಾದು ಹೋಯಿತು ಕ್ರೂರ ನಗು. ಮಗಳ ಅವತಾರ ನೋಡಿ ದಮಯಂತಿ ದೇವ್ಗೆ ಒಡಲು ನಡುಗಿದ್ದು ಸುಳ್ಳಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ಗಾದೆ ಇಲ್ಲವೇ, ಇದು ಹಾಗೆಯೇ. ಮೊದಮೊದಲು ಮಗಳು ಮಾಡಿದ ಹಠವನ್ನು ಸರಿ ಎಂದು ತಲೆ ಮೇಲೆ ಹೊತ್ತು ಮೆರೆಸುತ್ತಿರುವ ದೇವ್ ದಮಯಂತಿಗೆ ಏನು ಕಾದಿದೆಯೋ. ಮನೆಗೆ ಬಂದ ಧರಣಿ ಯಾರೊಂದಿಗೂ ಮಾತನಾಡದೆ ಸೀದಾ ತನ್ನ ರೂಮಿಗೆ ನಡೆದಿದ್ದಳು. ಹುಡುಗಿಯ ಮನಸ್ಸು ಪೂರ್ತಿ ಹಾಳಾಗಿತ್ತು. ಶಿವಂ, ಏನಾಯ್ತು ಧರಣಿಗೆ? ನೀನು ಏನಾದ್ರೂ ಅಂದೆಯಾ? ಒಳ ಬರುತ್ತಿದ್ದ ಮಗನನ್ನು ನೋಡಿ ಕೇಳಿದರು ಸುಲೋಚನಾ. ಮಗನ ಸಿಟ್ಟನ್ನು ತಿಳಿದವರಲ್ಲವೇ. ಮೋಮ್, ನನಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ? ನನ್ನದೇ ಆದ 1000 ಟೆನ್ಷನ್ ಇರುತ್ತೆ. ಅದರ ಮಧ್ಯೆ ಇವಳೊಬ್ಬಳು. ತಿಂದಿದ್ದು ಜಾಸ್ತಿಯಾಗಿರಬೇಕು, ಕರಗಿದ ಮೇಲೆ ಸರಿ ಹೋಗುತ್ತಾಳೆ ಬಿಡಿ ಎಂದವನಿಗೆ ಅವಳು ಹೋಟೆಲ್ನಲ್ಲಿ ತನ್ನ ಸ್ನೇಹಿತನ ಮುಂದೆ ತಾನು ಅವಳ ಸಹಾಯಕ್ಕೆ ಕೈಚಾಚಿದರೂ ಮುನ್ನಡೆದಿದ್ದು ನೆನಪಾಗಿತ್ತು. ಸೀದಾ ತನ್ನ ರೂಮಿಗೆ ಹೋದ ಶಿವಂಗೆ ಕಂಡಿತು ಒಂದು ಕೈ ಹಣೆಯ ಮೇಲಿಟ್ಟು ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿದ್ದ ಧರಣಿ. ಒಮ್ಮೆ ಓರೆಗಣ್ಣಿನಲ್ಲಿ ಧರಣಿಯನ್ನು ನೋಡಿದವನು, ನಾನ್ಯಾಕೆ ಮಾತಾಡಲಿ, ಕೊಬ್ಬು ತೋರಿಸಿದ್ದು ಅವಳು, ಸೊ ಬೇಕಾದ್ರೆ ಅವಳಾಗೆ ಮಾತಾಡ್ತಾಳೆ ಎಂದುಕೊಂಡವ ತನ್ನ ಬಟ್ಟೆ ಬದಲಿಸಿ ಆಫೀಸ್ ಕಡೆ ಹೊರಟ. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.